ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಹನ. ಇವತ್ತು ಡೇ 4 ಆಫ್ 90 ಡೇಸ್ ಹಾರ್ಟ್ ಚಾಲೆಂಜ್ ಆಗಿರುತ್ತೆ. ಆ್ಯಂಡ್ ನೀವೇನಾದರೂ ಲೈಫ್ ಸ್ಟೈಲ್ ಕಾಂಟೆಂಟು, ಮ್ಯಾನಿಫೆಸ್ಟೇಷನ್ ಕಲಿಬೇಕು, ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು ಅಂತಂದರೆ ನನ್ನ ಚಾನಲಲ್ಲಿ ಇದ್ರ ರಿಲೇಟೆಡ್ ಪ್ರತಿಯೊಂದ್ರ ಮೇಲೂ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಇವತ್ತು 90 ಡೇಸ್ ಹಾರ್ಟ್ ಚಾಲೆಂಜಲ್ಲಿ 4th ಡೇ ವ್ಲಾಗು ಏನೇನು ಮಾಡ್ತೀನಿ, ಹೇಗೆ ದಿನ ಹೋಗಿದೆ ಅಂತ ಇಡೀ ವ್ಲಾಗಲ್ಲಿ ತೋರಿಸ್ತೀನಿ. ಡು ನಾಟ್ ಫರ್ಗೆಟ್ ಟು ಚೆಕ್ ಇಟ್ ಔಟ್ ಟಿಲ್ ದ ಎಂಡ್. ಸೊ ಸ್ಟೇ ಅಲಾಂಗ್. ಎಲ್ಲರಿಗೂ ಗೊತ್ತು ನಾನು ಬೆಳಗ್ಗೆ 5:30ಗೆ ಎದ್ದೇಳ್ತಾ ಇದ್ದೀನಿ. ಎದ್ದು 10K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಬಟ್ ಇವತ್ತು ಐ ಡಿಂಟ್ ಗೋ. ಯಾಕೆ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಮಳೆ ಬರ್ತಾ ಇರೋದು, ಈಗಲೂ ಬರ್ತಾ ಇದೆ. ಐ ಜಸ್ಟ್ ಶೋ ಯು ದ ಕ್ಲಿಪ್. ನಾನು ಬೆಳಗ್ಗೆ ಎದ್ದಿರೋದು. ಥಿಂಕ್ ಯು ಕ್ಯಾನ್ ಸಿ ಜೋರಾಗಿ ಮಳೆ ಬರ್ತಾ ಇದೆ. ಸೊ ಐ ಆಮ್ ನಾಟ್ ಏಬಲ್ ಟು ಗೋ ಟು ವಾಕಿಂಗ್. ಮಳೆಗೆ ಕಾಯ್ಕೊಂತ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಬೇಗ ಕೆಳಗೆ ಹೋಗಿ ಫ್ರೆಶ್ ಅಪ್ ಆಗಿ ಗುರುವಾರ ಇದ್ದಿದ್ದರಿಂದ ರಾಯರ ಮಠಕ್ಕೆ ಹೋಗಿ ಬಂದೆ. ನಮ್ಮೂರಲ್ಲಿ ನಾನು ಫಸ್ಟ್ ಟೈಮ್ ರಾಯರ ಮಠಕ್ಕೆ ಹೋಗಿರೋದು. ಮಳೆ ಬರ್ತಾ ಇತ್ತು, ಸೊ ನಾನು ಕಾರಲ್ಲಿ ಹೋಗ್ಬಿಟ್ಟು ಬಂದೆ. ಗೈಸ್, ಇವತ್ತು ನನ್ನ ಬ್ರೇಕ್ಫಾಸ್ಟು ಓಟ್ಸು ಮತ್ತು ಬೇಯಿಸಿರೋ ಸೊಪ್ಪು ಆ್ಯಂಡ್ ಪೇರ್ಲೆಕಾಯಿ, ಗುವಾವ. ಸೊ ಎವ್ರಿ ಡೇ ಸೇಮ್ ಬ್ರೇಕ್ಫಾಸ್ಟ್ ತಿನ್ನೋದು ಇಸ್ ನಾಟ್ ಆನ್ ಈಸಿ ಟಾಸ್ಕ್, ಬಟ್ ಐ ಆಮ್ ಸ್ಟಿಲ್ ಡೂಯಿಂಗ್ ಇಟ್ ಎನಿವೇ. ಸೊ ಲೆಟ್ಸ್ ಗೋ. ಇವಾಗ ನಾನು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಐ ಹ್ಯಾವ್ ಕಮ್ ಅಪ್ ಫಾರ್ ಮೈ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್. ಇವಾಗ 1 ಗಂಟೆಯಿಂದ ನಂಗೆ ಕ್ಲಾಸಸ್ ಇದೆ. ಇಟ್ಸ್ ಆಲ್ಮೋಸ್ಟ್ 12:40. ಇವಾಗ 1 ಗಂಟೆಯಿಂದ ಒಂದು 4 ಗಂಟೆವರೆಗೂ ಐ ಆಮ್ ಪ್ಯಾಕ್ಡ್ ಅಪ್. ಆ್ಯಂಡ್ ಇವತ್ತು ನಾನು ಇನ್ನೂ ಸ್ಕಿನ್ ಕೇರ್ ಮಾಡಿಲ್ಲ. ಐ ವಾಸ್ ಬ್ಯುಸಿ, ಅರ್ಜೆಂಟಲ್ಲಿ ಹೋಗಿ ಬಂದಿದ್ದು ಆ್ಯಂಡ್ ಆಲ್. ಇದಕ್ಕೆ ನಾನು ಸ್ಕಿನ್ ಕೇರ್ ಅನ್ನೋದನ್ನ ಒಂದು ಗೋಲ್ ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ಐ ಈಸಿಲಿ ಗಿವ್ ಅಪ್. ಸ್ಕಿನ್ ಕೇರ್ ಅನ್ನೋದನ್ನ ಈಸಿಯಾಗಿ ಗಿವ್ ಅಪ್ ಮಾಡಿಬಿಡ್ತೀನಿ. ನಾನು ಕನ್ಸಿಸ್ಟೆಂಟಾಗಿರಲ್ಲ. ಬಟ್ ಇವಾಗ ಬಿಫೋರ್ ಸ್ಟಾರ್ಟಿಂಗ್ ದ ಸೆಷನ್ಸ್ ಐ ವಿಲ್ ಡೂ ಮೈ ಸ್ಕಿನ್ ಕೇರ್ ಆ್ಯಂಡ್ ಐ ವಿಲ್ ಸ್ಟಾರ್ಟ್ ದ ಸೆಷನ್ಸ್. ಆ್ಯಂಡ್ ತುಂಬ ಜನ ನನಗೆ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ಸ್ ಬಗ್ಗೆ ಎನ್ಕ್ವೈರ್ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಪ್ಲೀಸ್ ನನಗೆ DM ಮಾಡಿ, ನಾನು ನಿಮಗೆ ಖಂಡಿತ ಎಲ್ಲ ಡೀಟೇಲ್ಸ್ನು ಕಳಿಸ್ಕೊಡ್ತೀನಿ. ಆ್ಯಂಡ್ 1-on-1 ಕ್ಲಾಸಸ್ಗೆ ಇಟ್ಸ್ ಹಾರ್ಡ್ ಟು ಬುಕ್ ದ ಸ್ಲಾಟ್. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕ್ಲಾಸಸ್ ಸ್ಕೆಡ್ಯೂಲ್ ಆಗಿದೆ. ಸೊ ನೀವು ಆದಷ್ಟು ಬೇಗ ನಿಮ್ಮ ಸ್ಲಾಟ್ಸ್ನ ಕನ್ಫರ್ಮ್ ಮಾಡಿಕೊಂಡ್ರೆ ಯು ಕ್ಯಾನ್ ಕನೆಕ್ಟ್ ವಿತ್ ಮೀ ಆ್ಯಂಡ್ ಲರ್ನ್ ಇನ್ 1-on-1 ಸೆಷನ್ಸ್. ಇವಾಗ ನಾನು ನನ್ನ ಸ್ಕಿನ್ ಕೇರ್ ಮಾಡಿಕೊಂಡು ಸೆಷನ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ದಟ್ ಮಳೆ ನಿಲ್ತು. ಆ್ಯಕ್ಚುಲಿ ಬೆಳಗ್ಗೆಯಿಂದ ಬ್ಯಾಕ್ ಟು ಬ್ಯಾಕ್ 10 ನಿಮಿಷಕ್ಕೊಂದ್ಸತಿ, ಅರ್ಧ ಗಂಟೆಗೆ ಒಂದ್ಸತಿ, 15 ನಿಮಿಷಕ್ಕೊಂದ್ಸತಿ ಮಳೆ ಜೋರಾಗಿ ಬರೋದು ನಿಲ್ಲೋದು ಮಾಡ್ತಾನೆ ಇದೆ. ಆ್ಯಂಡ್ ಈಗಲೂ ಕೂಡ ಮಳೆ ಬರ್ತಾ ಇದೆ. ಸೊ ಮಳೆ ನಿಂತರೆ ಸಂಜೆ ಫಾರ್ ಶೋರ್ ನಾನು ವಾಕಿಂಗ್ ಹೋಗಿ ಅಲ್ಲಿ ಎಷ್ಟು ಸ್ಟೆಪ್ಸ್ ಆಗುತ್ತೋ ಅಷ್ಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಅದ್ರ ಮುಂಚೆನೂ ಸ್ವಲ್ಪ ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವುದು ಗೋಲ್ನ ಮಿಸ್ ಮಾಡಲ್ಲ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು. ದಟ್ ಗ್ರೂಪ್ ಬ್ಯಾಚಸ್ ಬಗ್ಗೆನೂ ತುಂಬ ಎನ್ಕ್ವೈರೀಸ್ ಬರ್ತಿತ್ತು. ನೆಕ್ಸ್ಟ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಗ್ರೂಪ್ ವರ್ಕ್ಶಾಪು ಅಂತ ಕಮಿಂಗ್ ಮಂಡೆಯಿಂದ ಸ್ಟಾರ್ಟ್ ಆಗ್ತಿದೆ. ಇವತ್ತು ಥರ್ಸ್ಡೇ ವ್ಲಾಗ್ ಇದು. ಕಮಿಂಗ್ ಮಂಡೇ ಅಂದರೆ August 24th ಸ್ಟಾರ್ಟ್ ಆಗ್ತಿದೆ. ಅದ್ರ ಬಗ್ಗೆ ಏನೇ ಡೀಟೇಲ್ಸ್ ಬೇಕಿದ್ರೂ ನೀವು ಇನ್ಸ್ಟಾಗ್ರಾಮಲ್ಲೇ DM ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ನು ಕಳಿಸ್ಕೊಡ್ತೀನಿ. ನಾನಿವಾಗ ಸೆಷನ್ಸ್ ಮುಗಿಸ್ಕೊಂಡು ಐ ವಿಲ್ ಸಿ ಯು ಇನ್ ದ ಈವ್ನಿಂಗ್. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಮ್ಮಮ್ಮ ನಮ್ಮ ಅಣ್ಣನೂ ಕರ್ಕೊಂಡು ಮನೆಗೆ ಸ್ವಲ್ಪ ಗ್ರಾಸರೀಸ್ ತರಬೇಕು, ಬನ್ನಿ ರಿಲಯನ್ಸ್ ಮಾರ್ಟ್ಗೆ ಹೋಗೋಣ ಅಂತ ಕರ್ಕೊಂಡೋದ್ರು. ಅಲ್ಲಿ ಗ್ರಾಸರೀಸ್ ಎಲ್ಲ ತೊಗೊಂಡು, ಹಾಗೆ ಬೆಡ್ಶೀಟ್ಸು, ಸ್ವಲ್ಪ ಮ್ಯಾಟ್ಸ್ ಏನೋ ಬೇಕಿತ್ತು ಅಂತ ನಮ್ಗೆ ಗೊತ್ತಿರೋ ಅಂಗಡಿಗೆ ಕರ್ಕೊಂಡೋಗಿದ್ರು ನಮ್ಮಮ್ಮ. ಅಲ್ಲಿ ನನಗೊಂದು ಕ್ಯೂಟ್ ಪೀಸ್ ಸಿಕ್ಕಿದೆ. ಇದನ್ನು ನಾನು ಹಾಲ್ಗೆ ಡೆಕೋರ್ ಮಾಡಬೇಕು ಅಂತ ಇದ್ದೀನಿ. ಅದನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಇಲ್ಲಿಂದ ಮನೆಗೆ ಹೋಗೋಷ್ಟರಲ್ಲೇ ತುಂಬಾ ಲೇಟಾಗಿ ಹೋಗಿತ್ತು. ಗೈಸ್, ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಇಟ್ಸ್ ಆಲ್ಮೋಸ್ಟ್ 9:15 ಆಗಿತ್ತು. ಇವಾಗ 10 ಆಗೋಕ್ಕೆ ಇನ್ನೂ 10 ಮಿನಿಟ್ಸ್ ಬಾಕಿ ಇದೆ. 9:50 ಆಗಿದೆ. 9:15ಗೆ ಬಂದಿದ್ದು. ನಾನು ಏನೂ ತಿಂತಾಯಿಲ್ಲ ಬಿಕಾಸ್ ಆಚೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡಿದ್ದೆ. ಇವಾಗ ಮಜ್ಜಿಗೆ ಕುಡಿದು ಬಂದಿದ್ದೀನಿ ಮೇಲ್ಗಡೆ. ನಾವು ಐ ಶುಡ್ ಗೆಟ್ ಫ್ರೆಶ್ ಆ್ಯಂಡ್ ಅಪ್. ಅದಾದಮೇಲೆ ಸ್ಕಿನ್ ಕೇರ್ ಮಾಡಬೇಕು, ಮೆಡಿಟೇಟ್ ಮಾಡಬೇಕು, ಜರ್ನಲಿಂಗ್ ಮಾಡಬೇಕು. ಇವತ್ತು ನಮ್ಮೂರಲ್ಲಿ ತುಂಬ ಮಳೆ ಇದ್ದಿದ್ದರಿಂದ ನಾನು ವಾಕಿಂಗ್ ಕೂಡ ಹೋಗೋಕ್ಕಾಗಿಲ್ಲ. ಬಟ್ ಇವತ್ತು ಆಚೆ ಹೋಗಿದ್ದ ರೀಸನಿಂದ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ಮೋಸ್ಟ್ 5000 ಸ್ಟೆಪ್ಸ್. ಬಾಡಿ ತುಂಬ ಸ್ಟ್ರೇನ್ ಆಗಿದೆ. ಸೊ ಐಮ್ ಥಿಂಕಿಂಗ್ ಇವತ್ತಿಗೆ ಸಾಕು ಅಂತ. ಆ್ಯಂಡ್ ಏನಪ್ಪ ಇವಳು 10,000 ಸ್ಟೆಪ್ಸ್ ಮಾಡ್ತೀನಿ ಅಂತ ಚಾಲೆಂಜ್ ತೊಗೊಂಡಿದ್ಲು, ಆದರೂ ಮಾಡ್ತಿಲ್ಲ ಅಂತ. ಐ ರಿಯಲಿ ಅಗ್ರಿ ದಟ್ ನಾನು ಚಾಲೆಂಜ್ ತೊಗೊಂಡಿದ್ದೆ. ಬಟ್ ಬೀಯಿಂಗ್ ಕನ್ಸಿಸ್ಟೆಂಟ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ದ್ಯಾನ್ ಬೀಯಿಂಗ್ ಪರ್ಫೆಕ್ಟ್ ಅನ್ನೋದನ್ನು ನಾನು ನಂಬ್ತೀನಿ. ಸೊ ಇವತ್ತೊಂದಿನ ನಾನು ಪರ್ಫೆಕ್ಟಾಗಿರೋಕ್ಕಾಗಲಿಲ್ಲ. ಬಟ್ ದಟ್ ಡಸಂಟ್ ಮೀನ್ ಐ ಹ್ಯಾವ್ ಗಿವನ್ ಅಪ್ ಆನ್ ದ ಚಾಲೆಂಜ್. ಬಿಕಾಸ್ ನಾನು ಸ್ಟೆಪ್ಸ್ ಮಾಡಿದ್ದೀನಿ, ನೀರು ಕುಡಿದಿದ್ದೀನಿ, ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ, ಮೆಡಿಟೇಟ್ ಮಾಡಿದ್ದೀನಿ, ಜರ್ನಲಿಂಗ್ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ಎಡಿಟ್ ಮಾಡ್ತೀನಿ, ಶೂಟ್ ಮಾಡಿದ್ದೀನಿ, ಪೋಸ್ಟು ಕೂಡ ಮಾಡ್ತೀನಿ. ಸೊ ಐ ಆಮ್ ಕನ್ಸಿಸ್ಟೆಂಟ್ ಇನ್ ಎವ್ರಿಥಿಂಗ್. ಸೊ ದಿಸ್ ವಾಸ್ ದ ಡೇ ಫಾರ್ 4th ಡೇ ಆಫ್
90 ಡೇಸ್ ಹಾರ್ಡ್ ಚಾಲೆಂಜ್. ಹಿಯರ್ ಕಮ್ಸ್ ದ ಇಂಪಾರ್ಟೆಂಟ್ ಪಾರ್ಟ್, ದಟ್ ಈಸ್ ನಾನು ಪ್ರತಿದಿನ ಏನೋ ಒಂದು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತಿನ ಟಾಪಿಕ್ ಬಂದು ನ್ಯೂರೋಪ್ಲಾಸ್ಟಿಸಿಟಿ ಆ್ಯಂಡ್ ಮೈಂಡ್ ಸೆಟ್ ಅನ್ನೋದು. ಸೊ ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋದು ಕೆಲವೊಬ್ಬರಿಗೆ ಫೆಮಿಲಿಯರ್ ಟರ್ಮ್ ಆಗಿರುತ್ತೆ, ಕೆಲವೊಬ್ಬೊಬ್ಬರಿಗೆ ಇಟ್ಸ್ ನ್ಯೂ ಅಂತ ಅನಿಸುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋದು ಒಂದು ಟರ್ಮು, ಅದು ನ್ಯೂರಾಲಜಿಯಲ್ಲಿ ಬರುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಅದನ್ನು ಸ್ಟಡಿ ಮಾಡಿದಾಗ ಆ್ಯಕ್ಚುಯಲ್ ಮೀನಿಂಗ್ ಏನು ಬರುತ್ತೆ ಅಂದರೆ ಇಟ್ ಈಸ್ ದ ಎಬಿಲಿಟಿ ಆಫ್ ಅವರ್ ಬ್ರೈನ್ ಟು ಚೇಂಜ್. ಫಾರ್ ಎಕ್ಸಾಂಪಲ್, ಇವಾಗ ಪ್ಲಾಸ್ಟಿಕ್ನ ನಾವು ಸುಟ್ಟಿದ ತಕ್ಷಣ ಅದಕ್ಕೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಡ್ಬೋದಲ್ವ, ಹಾಗೆ ನಮ್ಮ ಬ್ರೈನ್ನ ನ್ಯೂರೋಪ್ಲಾಸ್ಟಿಸಿಟಿಲಿ ಥ್ರೂ ನೋಡಿದಾಗ ನಮ್ಮ ಬ್ರೈನ್ನ ನಾವು ಹೆಂಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೋಬೋದು ಅನ್ನೋದನ್ನ. ಸೊ ಇದು ಮೈಂಡ್ ಸೆಟ್ಟಿಗೆ ಹೆಂಗೆ ರಿಲೇಟ್ ಆಗುತ್ತೆ ಅಂದರೆ, ಫಸ್ಟ್ ನಾನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಡ್ತೀನಿ ದಟ್ ವಾಟ್ ಈಸ್ ಮೈಂಡ್ ಸೆಟ್ ಅಂತ. ಮೈಂಡ್ ಸೆಟ್ ಈಸ್ ನಥಿಂಗ್ ಬಟ್ ದ ಸೆಟ್ಟಿಂಗ್ಸ್ ಯು ಡೂ ಫಾರ್ ಯುವರ್ ಬ್ರೈನ್. ಅಂದರೆ ನಿಮ್ಮ ಮೈಂಡಿಗೆ ನೀವು ಯಾವ ಥರ ಸೆಟ್ಟಿಂಗ್ಸ್ ಮಾಡ್ತೀರಾ ಅನ್ನೋದೇ ಮೈಂಡ್ ಸೆಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಟಿವಿಗೆ ಸೆಟ್ಟಿಂಗ್ಸ್ ಇರುತ್ತೆ, ಮೊಬೈಲ್ಗೆ ಸೆಟ್ಟಿಂಗ್ಸ್ ಇರುತ್ತೆ, ಲ್ಯಾಪ್ಟಾಪಿಗೆ ಸೆಟ್ಟಿಂಗ್ಸ್ ಇರುತ್ತೆ, ಆಮೇಲೆ ಎಸಿಗೆ ಸೆಟ್ಟಿಂಗ್ಸ್ ಇರುತ್ತೆ. ಬೇಸಿಕಲಿ ಎಲ್ಲ ಗ್ಯಾಡ್ಜೆಟ್ಸಿಗೂ ಒಂದು ಸೆಟ್ಟಿಂಗ್ಸ್ ಅನ್ನೋದಿರುತ್ತೆ. ಹಾಗೇ ನಮ್ಮ ಮೈಂಡ್ ಸೆಟ್ಗೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಮೊಬೈಲು ಬ್ರೈಟ್ನೆಸ್ ಜಾಸ್ತಿ ಆದರೆ ನಾವು ಕಮ್ಮಿ ಮಾಡ್ಕೊತೀವಿ. ಸೊ ದಟ್ ಈಸ್ ದ ಸೆಟ್ಟಿಂಗ್ ವಿ ಡೂ ಟು ರೆಡ್ಯೂಸ್ ದ ಬ್ರೈಟ್ನೆಸ್. ಆವಾಗ ನಮ್ಮ ಕಣ್ಣಿಗೆ ಜಾಸ್ತಿ ಎಫೆಕ್ಟ್ ಆಗಬಾರ್ದು ಅಂತ ನಾವು ಮಾಡೋ ಸೆಟ್ಟಿಂಗ್ ಅದು. ಹಾಗೆ ನಮ್ಮ ಮೈಂಡ್ಗೂ ಕೂಡ ನಮಗೆ ಹೆಂಗೆ ಬೇಕೋ ಹಾಗೆ ನಾವು ಸೆಟ್ಟಿಂಗ್ಸ್ನ ಮಾಡ್ಬೋದು. ಅಯ್ಯೋ ನನಗೆ ಅದಾಗಲಿಲ್ಲ, ನನಗೆ ಇದಾಗಲಿಲ್ಲ, ನನ್ನ ಕೈಲಿ ಅದಾಗಲ್ಲ, ನನ್ನ ಕೈಲಿ ಇದಾಗಲ್ಲ, ನಂಗೆ ಓದೋಕ್ಕಾಗಲ್ಲ, ನಂಗೆ ಆ ಜಾಬ್ ಸಿಗಲ್ಲ, ನಂಗೆ ಮನೆ ಕಟ್ಟೋಕ್ಕಾಗಲ್ಲ, ನಂಗೆ ಕಾರ್ ತೊಗೊಳಕ್ಕಾಗಲ್ಲ ಅನ್ನೋದು ನಾವು ನಮ್ಮ ಮೈಂಡಿಗೆ ಮಾಡಿರೋ ಸೆಟ್ಟಿಂಗು. ಅದು ಸೆಟ್ಟಿಂಗಾಗಿ ಯಾಕೆ ಕನ್ವರ್ಟ್ ಆಗಿದೆ ಅಂತಂದರೆ, ನಾವು ಅದನ್ನು ಓವರ್ ಟೈಮ್ ಪದೇ 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 ಮಾಡಿ ಮಾಡಿ ನಮ್ಮ ಮೈಂಡ್ ಅದಕ್ಕೆ ಯೂಸ್ ಟು ನಮ್ಮ ಬ್ರೈನ್ ಅದಕ್ಕೆ ಯೂಸ್ ಟು ಇಟ್ ಆಗಿ ಮೈಂಡ್ ಸೆಟ್ ಆಗಿ ಸೆಟ್ ಆಗೋಗಿರುತ್ತೆ. ಸೊ ಅದನ್ನು ನೀವು ಶಿಫ್ಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಬ್ರೇಕ್ ದಟ್ ಪ್ಯಾಟ್ರನ್. ಟು ಬ್ರೇಕ್ ದಟ್ ಪ್ಯಾಟ್ರನ್ ದೇರ್ ಆರ್ ಸೆವೆರಲ್ ವೇಸ್, ಲೈಕ್ ಮೆಡಿಟೇಷನ್ ಆಗಿರ್ಬೋದು, ವಿಜುವಲೈಸೇಷನ್ ಆಗಿರ್ಬೋದು, ಜರ್ನಲಿಂಗ್ ಆಗಿರ್ಬೋದು, ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಆಗಿರ್ಬೋದು, ಅಫರ್ಮೇಷನ್ಸ್ ಆಗಿರ್ಬೋದು, ಇನ್ನೂ ಸುಮಾರು ಮೆಥಡ್ಸ್ಗಳಿದೆ ಟು ಬ್ರೇಕ್ ದಟ್ ಪ್ಯಾಟ್ರನ್ ಆ್ಯಂಡ್ ಕ್ರಿಯೇಟ್ ನ್ಯೂ ನ್ಯೂರಲ್ ಪಾತ್ವೇಸ್ ಇನ್ ಯುವರ್ ಬ್ರೈನ್ ಆ್ಯಂಡ್ ಸ್ಟಾರ್ಟ್ ಶಿಫ್ಟಿಂಗ್ ಯುವರ್ ಮೈಂಡ್ ಸೆಟ್. ಸೊ ಇದಾಗಿತ್ತು ಲೈಕ್ ನ್ಯೂರೋಪ್ಲಾಸ್ಟಿಸಿಟಿ ಆ್ಯಂಡ್ ಮೈಂಡ್ ಸೆಟ್. ನಾನು ತೀರಾ ಡೀಪಾಗಿ ಏನೂ ಹೇಳ್ತಾ ಇಲ್ಲ, ಬಿಕಾಸ್ ಆಬ್ವಿಯಸ್ಲಿ ಈ ವಿಡಿಯೋಲಿ ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟನ್ನು ಕವರ್ ಮಾಡ್ತಾ ಇದ್ದೀನಿ. ಸೊ ಇನ್ ಯುವರ್ ಮ್ಯಾನಿಫೆಸ್ಟೇಷನ್ ಜರ್ನಿ, ಬೈ ಚಾನ್ಸ್ ನೀವು ಯಾವುದೇ ವಿಷಯನ ಅಥವಾ ನಿಮ್ಮ ಡ್ರೀಮ್ಸ್ನ ಇವಾಗ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಅದರಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಪ್ಲೈ ಮಾಡಿ ನಿಮ್ಮ ಮೈಂಡ್ ಸೆಟ್ನ ಶಿಫ್ಟ್ ಮಾಡೋದು ಇಸ್ ವೆರಿ 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 ಇಂಪಾರ್ಟೆಂಟ್. ದೆನ್ ಓನ್ಲಿ ಯು ಕ್ಯಾನ್ ಮ್ಯಾನಿಫೆಸ್ಟ್ ಸಮಥಿಂಗ್ ಇನ್ ಯುವರ್ ಲೈಫ್. ನಿಮ್ಮ ಡ್ರೀಮ್ ಬಗ್ಗೆ ನೀವು ತುಂಬ ಪಾಸಿಟಿವ್ ಆಗಿದ್ದಿದ್ರೆ ನೀವು ಇವಾಗ ಅದಕ್ಕೆ ವಿಷಯ ಮಾಡ್ತಾ ಇರಲಿಲ್ಲ, ಬಿಕಾಸ್ ನಿಮ್ಮ ಡ್ರೀಮ್ ಆಲ್ರೆಡಿ ನಿಮ್ಮ ಹತ್ರ ಇರ್ತಿತ್ತು. ನೀವು ಆ ಡ್ರೀಮ್ನ ಡ್ರೀಮ್ ಅಂತ ಕನ್ಸಿಡರ್ ಮಾಡ್ತೀರಾ. ಯಾಕೆ ಅಂದರೆ ನಿಮ್ಮ ಮೈಂಡ್ಗೆ ಅದು ದೊಡ್ಡದು ಅನ್ನೋದನ್ನ ನೀವೇ ತೋರಿಸಿ ಇಟ್ಟಿದ್ದೀರಾ. ವೆನ್ ಯು ನಾರ್ಮಲೈಸ್ ದಟ್ ಥಿಂಗ್, ಫಾರ್ ಶೋರ್ ಯು ಆರ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ದಟ್ ಡ್ರೀಮ್ ಇನ್ ಯುವರ್ ಲೈಫ್. ಆ್ಯಂಡ್ ದಟ್ ವಾಸ್ ಇಟ್ ಫಾರ್ ಟುಡೇ. ಐ ಹೋಪ್ ನಾನು ಪ್ರತಿದಿನ ಟೀಚ್ ಮಾಡ್ತಾ ಇರೋದು ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ. ಇನ್ನೂ ಡೀಪಾಗಿ ನೀವು ನನ್ನಿಂದ ಏನಾದರೂ ಕಲಿಬೇಕು, ತಿಳ್ಕೊಬೇಕು ಅಂತಂದರೆ ಯು ಕ್ಯಾನ್ ಟೆಕ್ಸ್ಟ್ ಮೀ ಆನ್ ಇನ್ಸ್ಟಾಗ್ರಾಮ್. ನಾನು ನಿಮ್ಗೆ ಎಲ್ಲ ಡೀಟೇಲ್ಸ್ನೂ ಕಳಿಸ್ತೀನಿ. ಯು ಕ್ಯಾನ್ ಕನೆಕ್ಟ್ ವಿತ್ ಮೀ ಆ್ಯಂಡ್ ಲರ್ನ್ ನ್ಯೂರೋ ಸೈನ್ಸ್, ನ್ಯೂರೋಪ್ಲಾಸ್ಟಿಸಿಟಿ, ಮ್ಯಾನಿಫೆಸ್ಟೇಷನ್ ಎಲ್ಲದನ್ನು ಹೋಲ್ಸಮ್ಮಾಗಿ ನನ್ನ ಹತ್ರ ಕಲಿಬೋದು. ಅದ್ರ ಬಗ್ಗೆ ಡೀಟೇಲ್ಸ್ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಗೈಸ್, ಇವಾಗ ನಾನು ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಟೈಮ್ 10:15, 10:20 ಆಗಕ್ಕೆ ಬಂದಿದೆ. ಆ್ಯಂಡ್ ಯು ಗೈಸ್ ನೋ ದಟ್ 11 o'clock ಈಸ್ ಮೈ ಡೆಡ್ ಲೈನ್. ಇನ್ನು ಮೆಡಿಟೇಷನ್ ಮಾಡಬೇಕು, ಜರ್ನಲಿಂಗ್ ಬರಿಬೇಕು, ಇವತ್ತಿನ ಡೇನ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಇಟ್ ವಾಸ್ ಅ ಹೆಕ್ಟಿಕ್ ಡೇ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ಡೇ. ಆ್ಯಂಡ್ ಲಾಸ್ಟ್ ಕ್ಲಿಪ್ಪಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ, ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ, ಮೈಂಡ್ಸೆಟ್ ಬಗ್ಗೆ ಹೇಳ್ಕೊಟ್ಟಿದ್ದು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ನಾವು ಐ ಆಮ್ ಅಪ್ಲೈಯಿಂಗ್ ಜಸ್ಟ್ ಅ ಸೆರಮ್, ಏನು ಹಚ್ತಾ ಇಲ್ಲ. ಫೇಸ್ನ ವೆಟ್ ವೈಪ್ಸಲ್ಲಿ ಕ್ಲೀನ್ ಮಾಡಿ, ಯಾಕಂದರೆ ಐ ಡೋಂಟ್ ಯೂಸ್ ದ ಫೇಸ್ ವಾಶ್, ಕ್ಲೀನ್ಸರ್ ಪದೇ ಪದೇ, ಬಿಕಾಸ್ ಅಷ್ಟೊಂದು ಯು ಶುಡ್ ನಾಟ್ ಯೂಸ್ ಸಚ್ ಥಿಂಗ್ಸ್ ಆನ್ ಯುವರ್ ಫೇಸ್. ವೆಟ್ ವೈಪ್ಸಲ್ಲಿ ಕ್ಲೀನ್ ಮಾಡಿ ಐ ಆಮ್ ಅಪ್ಲೈಯಿಂಗ್ ಮೈ ಸೆರಮ್, ಡಾಕ್ಟರ್ ಕೊಟ್ಟಿರೋದು. ಆ್ಯಂಡ್ ಇಟ್ ಫೀಲ್ಸ್ ರಿಯಲಿ ಗುಡ್. ಬೆಳಗ್ಗೆ ಎದ್ದಾಗ ವೆನ್ ಯು ಡೂ ಯುವರ್ ಸ್ಕಿನ್ ಕೇರ್ ಅಟ್ ನೈಟ್ ಟೈಮ್, ಬೆಳಗ್ಗೆ ಎದ್ದಾಗ ನಿಮ್ಮದು ವೈಬ್ ಬೇರೆ ಇರುತ್ತೆ. ಸೊ ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದೀರಾ, ಐ ವುಡ್ ಸಜೆಸ್ಟ್ ಯು ಟ್ರೈ ಟು ಡೂ ಯುವರ್ AM and PM ಸ್ಕಿನ್ ಕೇರ್ so nicely. You will feel really very nice.
ಸೊ ಗೈಸ್, ಇದಾಗಿತ್ತು ಡೇ 4 ಆಫ್ ಮೈ 90 ಡೇಸ್ ಹಾರ್ಟ್ ಚಾಲೆಂಜ್. ಈ ವ್ಲಾಗ್ ಇಷ್ಟ ಆಗಿದೆ, ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ನೀವು ಇಲ್ಲಿವರೆಗೂ ನನ್ನ ವ್ಲಾಗ್ ನೋಡ್ತಾ ಇದ್ದೀರ ಅಂದರೆ ಆಬ್ವಿಯಸ್ಲಿ ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಟಿಲ್ ದ ಎಂಡ್ ಆ್ಯಂಡ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ವ್ಲಾಗ್ ನೋಡಿ ತಿಳ್ಕೊಂಡು ಎಲ್ಲ ವಿಷಯಗಳನ್ನು ಹೇಗೆ ಅನಿಸ್ತು ಅಂತ. ಆ್ಯಂಡ್ ಇಫ್ ಯು ಆರ್ ನ್ಯೂ ಹಿಯರ್, ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಯಾಕಂದರೆ ನನ್ನ ಪ್ರತಿ ಸತಿ ವಿಡಿಯೋ ಅಪ್ಲೋಡ್ ಆದಾಗಲೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಯು ಕ್ಯಾನ್ ವಾಚ್ ಇಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಟೇಯಿಂಗ್ ಅಲಾಂಗ್ ಆ್ಯಂಡ್ ಐ ಲವ್ ಯು ಗೈಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.